ಚೆನ್ನಾಗಿ ಬೊಗಳ್ತೀರಿ ನೀವು ಕೇಳ್ರಲ್ಲ ಎಷ್ಟು ಜನ ಬೊಗೋಣ ಏನ್ ಮಾಡ್ಬೇಕು ಅವ್ರಿಗೆ ಏನ ಅವ ಇಲ್ರಿ ಅವ್ನ ತಲಿ ಇಲ್ಲ ಅವ ಸೈಕಾಟ್ರಿಸ್ಟ್ ಡಾಕ್ಟರ್ ಬಲ್ಲೆ ತಗೊಂಡು ಹೋಗ್ಬೇಕು ಅವ್ನಿಗೆ ಆವಾಗ ಅವ್ನು ಶಾಂತ ಆಗ್ತಿತ್ತು ಅಂತ ತಲಿ ಅವ ಎಲ್ಲರೂ ಕೂಡ ಏನು ಡಕ್ಕಲಿಸ್ಟ್ ಈಗ ಹೇಳೋದು ಬೇಡ ಎಲ್ಲ ಟೈಮ್ ಇದೇ ಮಾಡ್ಕೊತ್ಕೊಂಡ್ರದು ಬೇಡ ಎಲ್ಲ ಟೈಮ್ ಡಕ್ಕಲ್ ಸ್ಟಾರ್ಟ್ ಯಾರು ಹಿಂದಿನ ಡಕ್ಕಲ್ ಮಾಡ್ತಾರೋ ಏನೋ ಹೇಳ್ತಿರ್ತಾನೆ ಏನೋ ಹೇಳ್ತಿರ್ತಾನೆ ಡಕ್ಕಲ್ ಸ್ಟಾರ್ ಗಾಡಿ ಬಗ್ಗೆ ಅದಕ್ಕೆ ವಿಚಾರ ಮಾಡ್ತೀವಿ ನಾವು ಅವನ ಬಗ್ಗೆ ಮತ್ತು ಚೇಂಜ್ ಮಾಡಿ ಅವರು ಜಿ ರಾಮ್ಜಿ ಅದು ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಗಾಂಧಿ ಹೆಸರು ಭಾಳ ಬರಲಾಗುತ್ತೆ ಎಲ್ಲರಿಗೆ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತಿನ ದಿವಸ ಮನ್ರೇಗಾ ಪ್ರತಿಭಟನೆ ಇದ್ದಿದ್ದೆ ಬಿಜಾಪುರದಾಗೆ ನಾವು ಎಲ್ಲರೂ ಮನ್ರೇಗಾ ಸ್ಟ್ರೈಕ್ ಮಾಡಿದ್ವಿ ಇದು ಮನ್ರೇಗಾ ಅಂದ್ರೆ ಏನು ಮನ್ರೇಗಾ ಅಂದ್ರೆ ಮಹಾತ್ಮ ಗಾಂಧಿ ಎಂಪ್ಲಾಯ್ಮೆಂಟ್ ರೋಜ್ಗಾರ್ ಯೋಜನಾ ಆಕ್ಟ್ ಗ್ಯಾರಂಟಿ ಆಕ್ಟ್ ಅಂತ ಹೇಳ್ಕಿಸ ಇದು ಮನ್ರೇಗಾ ಒಂದು ನಮ್ಮ ಸ್ಕೀಮ್ ಇದೆ ಆ ಸ್ಕೀಮ್ 2005 23 ಆಗಸ್ಟ್ಗೆ ಅದು ನಮ್ಮ UPA ಸರ್ಕಾರ ಆ ಸ್ಕೀಮ್ ತೆಗೆದಿದೆ ಆ ಸ್ಕೀಮ್ ಜಾರಿ ಆಗಿದ ಬಳಿಕ ಮನ್ರೇಗಾ ಸ್ಕೀಮ್ ಇಷ್ಟು ಪಾಪ್ಯುಲರ್ ಆಯ್ತು ಎಲ್ಲಾ ಪ್ರಪಂಚದಾಗೆ ನಮ್ಮ ಭಾರತ ದೇಶದ ಹೆಸರು ತಗೊಳಕತ್ತಿದ್ರು ಭಾರತದಾಗ ಒಂದು ಸ್ಕೀಮ್ ಬಂದಿದೆ ಹಳ್ಳಿ ಎಲ್ಲ ಮನಿ ಐತೆ ಒಂದು ಸ್ಕೀಮ್ ಬಂದಿದೆ ಆ ಸ್ಕೀಮ್ ಮಾಡೆಲ್ ತಗೊಂಡು ಮತ್ತೆ ಬೇರೆ ದೇಶದವರು ಅವರು ತಮ್ಮ ದೇಶದಾಗೆ ಅದಕ್ಕೆ ರಿಲೀಸ್ ಮಾಡಿದ್ದಾರೆ ಅದು ಮನ್ರೇಗಾ ಸ್ಕೀಮ್ ಆಮೇಲೆ ಇಷ್ಟು ಪಾಪ್ಯುಲರ್ ಆಗಿದ ಬಳಿಕ ನಾವು 2006 ಮತ್ತು ಫೆಬ್ರವರಿ 2 ಮತ್ತೊಂದು 25 ದಿವಸ ಹೆಚ್ಚು ಕೊಟ್ಟಿದ್ರಿ 25 ದಿವಸ 125 ಟೋಟಲ್ ನಮ್ಗೆ ಮನ್ರೇಗಾ ಸ್ಕೀಮ್ದು ಜಾರಿಯಾಗಿದೆ ಆಮೇಲೆ ಇವರು ಬಿಜೆಪಿದವ್ರಿಗೆ ಎಲ್ಲ ಒಟ್ಟಿಗೆ ಚಾಲಿ ಆಯ್ತು 2006 ಈಗ 26 ಅಂದ್ರ 20 ವರ್ಷ ಆಯ್ತು ಇನ್ನೂ ತನಕ ಅದಕ್ಕೆ ಏನೋ ಮಾಡಿಲ್ಲ ಏನೋ ಹೇಳಿಲ್ಲ ಈಗ ಮತ್ತೆ ಚೇಂಜ್ ಮಾಡಿ ಅವರು ಜಿ ರಾಮ್ಜಿ ಅದು ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ಗಾಂಧಿ ಹೆಸರು ಬಹಳ ಬರಲಾಗತ್ತೆ ಅವರು ಗಾಂಧಿ ಹೆಸರು ತೆಗಿಬೇಕಂದ್ರೆ ದೇಶದಾಗೆ ಗಾಂಧಿ ಹೆಸರೇ ಇರಲಬಾರದು ಅಂತ ವಿಚಾರ ಮಾಡ್ತಿದ್ದಾರೆ ಅದು ಹೆಸರು ತೆಗೆದ ಜಿ ರಾಮ್ಜಿ ಹೆಸರು ಇಟ್ಟಿದ್ದಾರೆ ನೀವು ನೋಡ್ರಿ ಯಾವುದೇ ಪ್ರಧಾನಮಂತ್ರಿ ಬರ್ಲಿ ದೇಶದಾಗೆ ಫಸ್ಟ್ ಗಾಂಧಿ ಸಮಾಧಿಗೆ ಹೋಗಿ ಹೂವ ಹಾರ ಹಾಕ್ತಾರ ನೀವು ನೋಡಿರ್ಲ ಯಾವುದೇ ಪ್ರಧಾನಮಂತ್ರಿ ಬರ್ಲಿ ಭಾರತ ದೇಶದಾಗೆ ತಾವು ಗಾಂಧಿ ಸಮಾಧಿಗೆ ಹೋಗಿ ಹೂವ ಹಾಕಿ ಮತ್ತೆ ಬೇರೆ ಕೆಲಸ ಮಾಡ್ತಾರೆ ಅದು ನೋಡ್ಲಾಕ್ ಆಗಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಬಿಜೆಪಿದವ್ರಿಗೆ ಅವರ ಸಲುವಾಗಿ ಜೈ ರಾಮ್ಜಿ ಸ್ಕೀಮ್ ಇಟ್ಟು ಇವರು ಹೆಸರು ಚೇಂಜ್ ಮಾಡಿ ನಮ್ಗೆ ಹೆಸರು ಚೇಂಜ್ ಮಾಡಿದ್ರು ನಮ್ಗೆ ಏನು ಇದಿಲ್ಲ ಅದ್ರ ಒಳಗೆ ಏನು ಮಾಡೆಲ್ ಇದೆಯಲ್ಲ ಮಾಡೆಲ್ ಅದು ಗಂಧಲ ಎಬ್ಬಿಸ್ತಿದೆ 40% 60% ಮಾಡೆಲ್ ಚೇಂಜ್ ಮಾಡಿಬಿಟ್ರು ಏನ್ ಚೇಂಜ್ ಮಾಡ್ಯಾರಂದ್ರ ನೋಡ್ರಿ ಅದು ಚೇಂಜ್ ಮಾಡಿದ್ದು ಕೆಲವು ಹಳ್ಳಿ ಕೊಡ್ಬೇಕು ಕೆಲವು ಹಳ್ಳಿ ಕೊಡಬಾರ್ದು ಯಾಕ್ರಿ ಎಲ್ಲ ಹಳ್ಳಿಗೆ ಸಮಾಧಾನ ನೋಡ್ಬೇಕದು ಯಾಕೆ ಚೇಂಜ್ ಮಾಡಿರಿ ಬಹುಶಃ ನಮ್ ತಲೆಯಾಗ ಹೋಗ್ಲಾಕತ್ತೈತಿ ಒಂದು ಬಿಜೆಪಿ ಹಳ್ಳಿ ಇರ್ತೈತಿ ಒಂದು ಕಾಂಗ್ರೆಸ್ ಹಳ್ಳಿ ಇರ್ತೈತಿ ಬಿಜೆಪಿ ಹಳ್ಳಿಗೆ ಇದು ಸ್ಕೀಮ್ ಕೊಡೋದು ಕಾಂಗ್ರೆಸ್ ಹಳ್ಳಿ ಕೊಡಬಾರ್ದು ಅಂತ ತಲೆ ಓಡಿಸ್ಲಾಕತ್ತಾರ ಬಿಜೆಪಿದವರು ಯಾವಾಗಲೇ ಇದೇ ಮಾಡ್ಕೊತ ಬಂದಾರ ಇನ್ನೂ ಮಾಡೋರು ಅದ್ರ ಸಲುವಾಗಿ ನಾ ಈ ದೇಶಿಗೆ ಇದೇ ಮಾಡ್ಕೊತ್ಕೊಂಡ್ರು ಅಂತ ಹೇಳ್ಕಿಸಿ ನಾವು ನಮ್ಮ ಮನ್ರೇಗಾ ಬಚಾವ್ ಆಂದೋಲನ ಶುರು ಮಾಡಿದ್ದೇವೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು DK ಶಿವಕುಮಾರ್ MB ಪಾಟೀಲ್ ಸಾಹೇಬ್ರ ಆದೇಶ ಮುಖಾಂತರ ನಾವಿಲ್ಲೇ ಅಲಾಜ್ ಅಬ್ದುಲ್ ಮುಷರಫ್ ನೇತೃತ್ವದೊಳಗೆ ಇದು ನಾವು ಕಾಂಗ್ರೆಸ್ ಸರ್ಕಾರದ ಪ್ರತಿಭಟನೆ ಮಾಡಿದ್ದೇವೆ ಗಾಂಧೀಜಿ ಹೆಸರಲ್ಲಿ ಇಷ್ಟು ಪ್ರಾಬ್ಲಮ್ ಇದ್ರೆ ನೋಟಿನಾಗಿನ ಪ್ರಭು ತೆಗಿತಾರ ಮತ್ತ ಅವ್ರು ಅದನ್ನು ಮಾಡ್ತಾರ ಮುಂದವ್ರು ಬರೋ ಟೈಮ್ನಾಗ ಮಾಡ್ತಾರ ಅವ್ರು ಯಾಕೆ ತೆಗಿತಾರ ಅಂತ ಕೇಳೋದ್ರ ಯಾಕೆ ನಾವು ತೆಗಿದೀವಿ ಏನ್ ಮಾಡೋರು ನೀವು ಅಲ್ರಿ ಮಷಿನ್ ಅವ್ರ ಕೈ ಆಗೈತಿ ಎಲ್ಲ ಎಬ್ಬಟ ಅವ್ರ ಕೈ ಆಗೈತಿ ದೇಶ ಅವ್ರ ಕೈಯಾಗಿ ಮುಗಿದ್ ಬಿತ್ತೈತಿ ಈಗ ನೀವು ಮುಂದೆ ಏನ್ ಮಾಡೋರು ಯಾಕೆ ತೆಗಿತೀರ ಅಂತ ಕೇಳಿದ್ರ ಅವ ನಾವು ತೆಗಿದೀವಿ ಏನ್ ಮಾಡ್ತೀವಿ ನಾವು ಆಯ್ತು ಮುಂದೆ ನೀವು ಬರ್ರಿ ಮಂದಿ ನೋಡ್ರಿ ಹಿಂಗ್ ಮಾತಾಡ್ತಾರ ಅವ್ರಿಗೆ ಯಾರ ಬಗ್ಗೆನೂ ಕೇರ್ ಮಾಡೋದು ಇಲ್ಲ ಈ ಮಂದಿ ಹಿಂಗೆ ಹಲ್ಲಕತ್ತಾರ ಹೇಳಕತ್ತಾರ ಅವರು ಗುರು
ಗುರು ಗೋವಳ್ಕರ್ ಹತ್ತಿದ್ರ ಒಂದ್ ಮಾತ ಏನತ್ತಿರ ಹೋದ ಗುರು ಗೋವಳ್ಕರ, ರಾಜ್ಯ ಮಾಡ್ಬೇಕಂದ್ರ ಪ್ರಜೆಗೆ ಬರೀ ಬಡವ್ರು ಇರ್ಬೇಕು. ಈಗೆಲ್ಲ ನಮ್ ಬಡವ್ರು ಮಾಡೋದ ಕಾರಣ ಬಿಜೆಪಿ ಸರ್ಕಾರ. ಅವ್ರು ಮತ್ತ ನಮ್ ಜೊತೆ ನಿಂದ್ರಲಾಕ್ ಚಾಲು ಮಾಡ್ತಾರ, ಕ್ವಶನ್ ಕೇಳಕ್ ಚಾಲು ಮಾಡ್ತಾರ, ಪ್ರಶ್ನೆ ಕೇಳಕ್ ಚಾಲು ಮಾಡ್ತಾರ, ಇದೇನ್ ಮಾಡಿದ್ರೆ ಅದ್ರ ಮೇಲೆ ಕೇಳಕ್ ಚಾಲು ಮಾಡ್ತಾರ. ಅದರ ಸಲುವಾಗಿ ಕೆಲವು ಮಂದಿ ರಾಜಕಾರಣಿ ರಾಜ್ ಮಾಡ್ತಾರ ಬಿಜೆಪಿದಾರ, ಉಳ್ಕಿದ ಪ್ರಜೆಗೆ ಬಡವ್ರು ಇಟ್ಟು ಇದು ಕೆಲಸ ಮಾಡ್ಕೊಳಕತ್ತಾರ. ಅದರ ಸಲುವಾಗಿ ನಾವು ಇದು ಮನ್ರೇಗಾ ಸ್ಕೀಮ್, ಮನ್ರೇಗಾ ಬಚಾವ್ ಆಂದೋಲನ ಇದು ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ದಿವಸ ನಿಮ್ ಮಾಧ್ಯಮ ಮುಖಾಂತರ ನೀವು ಸ್ವಲ್ಪ ಕೇಳ್ರಿ ಅವ್ರಿಗೆ, ಯಾಕ್ರಿ ಬಿಜೆಪಿ ಕಾಂಗ್ರೆಸ್ದವ್ರು ಹಿಂಗ್ ಹೇಳಕತ್ತಾರ, ನೀವ್ ಏನ್ ಮಾಡಿರ ಸ್ವಲ್ಪ ನಿಮ್ ಮಾತಾಡ್ತೀವಿ. ಯಾರ ಬಿಜೆಪಿದವ್ರು ಊಟ ಹೇಳ್ರಿ, ಸ್ವಲ್ಪ ಕೇಳ್ರಿ. ಶಾಸಕರು ಕೈಯಾಗಿ ಬರುತ್ತೆ. ಶಾಸಕರಿಗೆ ಬಿಡ್ರಿ, ಅವ ಶಾಸಕ ಅವ್ನು ಬಿಜೆಪಿದವ ಉಚ್ಚಾಟನ್ ತಗೊಂಡು ಕಡ್ಯಾಗ್ ಮಾಡ್ರಿ. ಅವ್ರ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಬಿಜೆಪಿಗೆ ಯಾರಿದಾರ, ಬಿಜೆಪಿ ಅಧ್ಯಕ್ಷ ಯಾರಿದಾರ, ಬಿಜೆಪಿ ಜಿಲ್ಲಾಧ್ಯಕ್ಷ ಯಾರಿದಾರ, ಬಿಜೆಪಿ ಯಾರ ಕಾರ್ಯಕರ್ತಾರ, ನೀವು ಒಂದ್ ದಿವ್ಸ ಅವ್ರ ಬಳಿ ಹೋಗಿಲ್ಲ, ಹೋಗ್ತಿದ್ದಾರೆ ಅವ್ರು ಕೇಳ್ರಿ. ಒಂದು ನಿಮಿಷ, ಇಲ್ಲಿಗೆ ಶಾಸಕರು ನಿಮ್ಮ ಮುಖ್ಯಮಂತ್ರಿಗಳಿಗೂ ನಿಮ್ಮ ನ್ಯಾಷನಲ್ ರಾಹುಲ್ ಗಾಂಧಿ ಅವ್ರಿಗೂ ಪಾಕಿಸ್ತಾನ ಏಜೆಂಟ್ ಅಂತ ಹೇಳಿ ಹೇಳ್ತಾರೆ. ಅರೆ ಹುಚ್ಚನ ಬೊಗಳ್ತನ ಬೊಗಳ್ತೀರಿ, ನೀವು ಕೇಳ್ರಲ್ಲ. ಏನ್ ಮಾಡ್ಬೇಕು ಅವ್ರಿಗೆ? ಅವ ಇಲ್ರಿ, ಅವ್ನ್ ತಲಿ ಇಲ್ಲ. ಅವ ಸೈಕಾಟ್ರಿಸ್ಟ್ ಡಾಕ್ಟರ್ ಬಲ್ಲಿ ತಗೊಂಡ್ ಹೋಗ್ಬೇಕು ಅವ್ನಿಗೆ. ಅವಾಗ ಅವ್ನ್ ಶಾಂತ ಆಗ್ತಿತ್ತು ಅಂತ ತಲಿ. ಅವ್ ಎಲ್ಲರೂ ಕೂಡ ಏನ್ ಡಕಲ್ ಈ ಹೇಳೋದು ಬೇಡ, ಎಲ್ಲಾ ಟೈಮ್ ಇದೇ ಮಾಡ್ಕೊತ್ ಕುಂಡ್ರದು ಬೇಡ. ಎಲ್ಲಾ ಟೈಮ್ ಡಕಲ್ ಸ್ಟಾರ್ಟ್, ಯಾರ ಹಿಂದಿನ ಡಕಲ್ ಮಾಡ್ತಾರ, ಏನೋ ಹೇಳ್ತಿರ್ತಾನ, ಏನೋ ಹೇಳ್ತಿರ್ತಾನ. ಡಕಲ್ ಸ್ಟಾರ್ಟ್ ಗಾಡಿ ಬಗ್ಗೆ ಯಾವ್ದಕ್ ವಿಚಾರ ಮಾಡ್ತೀರಿ ನಾವು? ಅವನ ಬಗ್ಗೆ ವಿಚಾರ ಮಾಡ್ಬೇಡ್ರಿ. ನಮ್ ದೇಶದ ಯಾರ ಬಗ್ಗೆ? ಈಗ ನಮ್ ಕರ್ನಾಟಕದಾಗ ಕಾಂಗ್ರೆಸ್ ಗೌರ್ಮೆಂಟ್ ಮತ್ತೆ ಬಿಜೆಪಿ ಗೌರ್ಮೆಂಟ್, ಇವ ಉಚ್ಚಾಟನ ಆಗಿರೋ ಮನುಷ್ಯ ಇದಾನ, ಅದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ. ಅದಕ್ಕೆ ಸ್ವಯಂ ದೇಶದ ಸಿಎಂ ಆಗ್ತಾರಲ್ಲ, ನಾ ಪ್ರಧಾನಮಂತ್ರಿ ಆಗ್ತೀನಿ ಅಂತಾನ. ನೀವು ಹೇಳ್ರಿ ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂತ. ಅದಕ್ಕೇನೈತಿ, ಪ್ರಜಾಪ್ರಭುತ್ವ ಐತಿ. ನಾವ್ ಹೇಳ್ಬೋದು ನಾವು ಪ್ರಧಾನಮಂತ್ರಿ ಆಗ್ತಾರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।